ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಜ್ಯೋತಿಕಾ ಮನೆಯವ್ರಿಗೆಲ್ಲರಿಗೂ ಸಹ ಒಂದು ಗುಡ್ ನ್ಯೂಸ್ ಹೇಳ್ಬೇಕಂತ ಎಲ್ಲರನ್ನೂ ಕರೆದಿರ್ತಾಳೆ. ಏನಂತ ಗುಡ್ ನ್ಯೂಸ್ ಅಂತ ಎಲ್ಲರೂ ಖುಷಿಯಿಂದ ಕೇಳ್ತಿರ್ಬೇಕಾದ್ರೆ, ಏನು ಗೊತ್ತಾ ತಾತ, ನೆನೆ ನಾನೊಂದು ಅನಾಥಾಶ್ರಮಕ್ಕೆ ಹೋಗಿದ್ದೆ ಅಂತ ಅಂದಾಗ ಎಲ್ಲರಿಗೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಹೇಳ್ತಾ ಇರ್ತಾಳೆ, ಅಲ್ಲಿ ಇಂಟರ್ವ್ಯೂ ಬಂದಿತ್ತು, ನಾನು ಮಾತಾಡಲ್ಲ ಅಂತ ಅಂದರೂ ಸಹ ತುಂಬ ಫೋರ್ಸ್ ಮಾಡಿದ್ರು, ಹಾಗಾಗಿ ಒಂದೆರಡು ನಾನು ಮಾತಾಡಿದೆ. ಹಾಗೆ ಅದರಲ್ಲಿ ನನ್ನ ಕುಟುಂಬ, ಹಾಗೆ ನನ್ನ ಜವಾಬ್ದಾರಿ, ನನ್ನ ಕಂಪನಿ ಬಗ್ಗೆ, ಹಾಗೆ ನಾನು ಬಡವ್ರ ಮೇಲೆ ಇಟ್ಟಿರೋ ಕಾಳಜಿ ಬಗ್ಗೆ ಮಾತಾಡಿದೆ ಮಮ್ಮ ಅಂತ ಅಂದಾಗ ಸುಮಿತ್ರನಿಗೆ ತಾತನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ದಶರಥ ಹೇಳ್ತಾ ಇರ್ತಾನೆ, ನೀನಕ್ಕಮ್ಮ ಅನಾಥಾಶ್ರಮಕ್ಕೆ ಹೋಗಿದ್ದೆ ಅಂತ ಅಂದಾಗ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಡ್ಯಾಡಿ, ಟಿವಿಲೇ ಬರುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ತಾತನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ನನ್ನ ಮೊಮ್ಮಗಳು ಜ್ಯೋತಿಕಾ ಹೆಮ್ಮೆಯ ವಿಚಾರ ಹೇಳ್ತಾ ಇದ್ದಾಳೆ, ಮೆಚ್ಚುವಂತ 4 ಜನ ಮೆಚ್ಚುವಂತ ವಿಚಾರನ ಹೇಳ್ತಿದ್ದಾಳೆ, ನನಗೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ ಅಂತ ತಾತ ಖುಷಿಯಿಂದ ಹೇಳ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ದಶರಥ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ, ನನ್ನ ಮಗಳು ಎಲ್ಲ ಅನಾಥವಾಗಿ ಬೆಳೆಸಿದಳು, ನನಗಂತೂ ಗೊತ್ತಿಲ್ಲ ದೇವ್ರೆ, ಅಪ್ಪ ಅಮ್ಮ ನಾವು ಬದುಕಿದ್ರು ಸಹ ನನ್ನ ಮಗಳು ಅನಾಥ ಆಗಿದ್ದಾಳೆ ಅಂತ ಚಿಂತೆ ಮಾಡ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಈ ಕಡೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ಟಿವಿಲಿ ಇನ್ನೇನು ಬರ್ತಾ ಇರ್ಬೋದು, ಬನ್ನಿ ಎಲ್ಲ ನೋಡೋಣ ಅಂತ ಟಿವಿ ಆನ್ ಮಾಡ್ತಾ ಇರ್ತಾಳೆ. ಹಾಗೆ ಜ್ಯೋತಿಕಾ ಟಿವಿ ಆನ್ ಮಾಡಿ ನೋಡಿದರೆ ಬ್ರೇಕಿಂಗ್ ನ್ಯೂಸ್ ಅಂತ ಬರ್ತಾ ಇರುತ್ತೆ. ತುಂಬ ಆಶ್ಚರ್ಯದಿಂದ ಮನೆಯವರೆಲ್ಲರೂ ನೋಡ್ತಾ ಇರಬೇಕಾದ್ರೆ ಅಲ್ಲಿ ಸಿದ್ದು ಶಾರದಾ ನ್ಯೂಸು ಬರ್ತಾ ಇರುತ್ತೆ. ಆಗ ಕಾರ್ಪೊರೇಟರ್ ಹೇಳ್ತಾ ಇರ್ತಾರೆ, ನಿಜವಾಗ್ಲೂ ನಮಗೆ ವಿಷಯ ಗೊತ್ತಿರಲಿಲ್ಲ, ಗೊತ್ತಾದ್ಮೇಲೆ ನನಗೂ ಸ್ವಲ್ಪ ಟೆನ್ಷನ್ ಆಯಿತು, ಯಾವುದೋ ಗೊಂದಲದಲ್ಲಿ ಸಿದ್ಧಾರ್ಥ ಅವರ ಫುಡ್ ಟ್ರಕ್ನ ತಗೊಬಂದಿದ್ದಾರೆ. ಹಾಗೆ ನನಗೆ ವಿಷಯ ಗೊತ್ತಾದ ತಕ್ಷಣ ಇದು ಸಿದ್ಧಾರ್ಥ ಅವ್ರದ್ದು ಟ್ರಕ್ ಅಂತ ಗೊತ್ತಾಗಿ ಸೇಫಾಗಿ ತರಿಸ್ಬೇಕು ಅಂತ ಹೇಳಿದ್ದು ನಾನೇ ಅಂತ ಈ ಕಡೆ ಕಾರ್ಪೊರೇಟರು ಎಲ್ಲ ನ್ಯೂಸಲ್ಲಿ ಹೇಳ್ತಾ ಇದ್ರೆ ಜ್ಯೋತಿಕನಿಗೆ ಸಿಕ್ಕಾಬಟ್ಟೆ ಶಾಕ್ ಮೇಲೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಒಂದು ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂದ ಈ ಥರ ಗೊಂದಲದಲ್ಲಿ ತಪ್ಪಾಯಿತು, ಆದರೆ ನನಗೆ ಅದೆಲ್ಲ ಅರ್ಥ ಆದಮೇಲೆ ನಾನು ಅವ್ರ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಕಾರ್ಪೊರೇಟರ್ ಹೇಳ್ತಾ ಇದ್ದರೆ ಈ ಕಡೆ ಜ್ಯೋತಿಕನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಿರುತ್ತೆ. ಆದರೆ ಮನೆಯವರೆಲ್ಲರಿಗೂ ಸಹ ಸಿಕ್ಕಾಬಟ್ಟೆ ಖುಷಿ ಅಂದರೆ ಖುಷಿ ಆಗ್ತಿರುತ್ತೆ. ತಾತ ಹೇಳ್ತಿರ್ತಾರೆ, ಇದೇನು ಜ್ಯೋತಿಕಾ ಟಿವಿಲಿ ನೀನು ಬರ್ತೀಯ ಅಂತಂದರೆ ಸಿದ್ದು ಶಾರದಾರ್ದು ಬರ್ತಾ ಇದೆಯಲ್ಲ, ಏನಿದು ಕತೆ ಅಂತ ಕೇಳ್ತಾ ಇದ್ದರೆ ಜ್ಯೋತಿಕನಿಗಂತೂ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಮತ್ತು ಕಾರ್ಪೊರೇಟರು ಎಲ್ಲ ಚಾನಲ್ ಅವ್ರಿಗೂ ಹೇಳ್ತಾ ಇರ್ತಾರೆ, ನಾನು ಯಾವತ್ತೂ ಸಹ ಬಡವ್ರ ಪರವಾಗಿ ನಿಲ್ಲೋದು ಅಂತ ಹೇಳ್ತಾ ಇದ್ದರೆ ನ್ಯೂಸ್ ಚಾನಲ್ ಅವರು ಕೇಳ್ತಾ ಇರ್ತಾರೆ, ಹಾಗಾದರೆ ಇದು ನಿಮ್ಮದು ತಪ್ಪಲ್ವಾ ಅಂತ ಅಂದಾಗ ಖಂಡಿತ ನಾನು ತಪ್ಪು ಮಾಡಿಲ್ಲ ಅಂತ ಅಂದ್ಬಿಟ್ಟು, ತಗೊಳ್ಳಿ ಸಿದ್ಧಾರ್ಥ ಅವರೇ ನಿಮ್ಮ ಫುಡ್ ಟ್ರಕ್ ಕೀನ ಅಂತ ಕೊಟ್ಟಾಗ ಸಿದ್ದು ತುಂಬ ಖುಷಿಯಿಂದ ಕೀನ ತಗೊಂಡು ಹಾಗೆ ತುಂಬ ಖುಷಿಯಿಂದ ಶಾರದಾ ಕೈಗೆ ಕೊಡ್ತಾ ಇರ್ತಾನೆ. ಹಾಗೆ ಒಂದು ಕಡೆ ಮನೇಲಿ ಈ ಕಡೆ ವಿಮಲ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ಅಂತೂ ಇಂತೂ ನನ್ನ ಮಗನಿಗೆ ಫುಡ್ ಟ್ರ್ಯಾಕ್ ಸಿಗ್ತಲ್ಲ, ಅದೇ ನನಗೆ ನೆಮ್ಮದಿ ಅಂತ ಹೇಳ್ತಿದ್ರೆ ಈ ಕಡೆ ಮುರಳಿ ತುಂಬ ಕೋಪ ಮಾಡಿಕೊಂಡು ಅವನಾಗಿರೋದಕ್ಕೆ ಸುಮ್ಮನೆ ಇದ್ದಾನೆ, ನಾನಾಗಿರೋ ದೊಡ್ಡ ಜಗಳನ್ನೇ ಮಾಡ್ತಿದ್ದೆ ಅಂತ ಹೇಳ್ತಾ ಇದ್ರೆ ದಶರಥ ತುಂಬ ಕಷ್ಟಪಟ್ಟು ಫುಡ್ ಟ್ರ್ಯಾಕ್ನ ತೊಗೊಂಡಿದ್ದ, ಇನ್ನೇನು ಅವನಿಗೆ ಗೆಲುವು ಸಿಗುತ್ತೆ ಅಂತ ಅನ್ನೋಷ್ಟರಲ್ಲಿ ಈ ಕಾರ್ಪೊರೇಟರಿಂದ ಒಂದು ಕಿರಿಕಾಗ್ತಿದೆ. ಅಲ್ಲ, ಅಷ್ಟಕ್ಕೂ ಕಾರ್ಪೊರೇಟ್ರು ಏನಕ್ಕೆ ನಮ್ಮ ಸಿದ್ದು ಫುಡ್ ಟ್ರ್ಯಾಕ್ ತೊಗೊಂಡೋದ ಅಂತ ಹೇಳ್ತಿರ್ಬೇಕಾದ್ರೆ ಏನಾದರೂ ಆಗಲಿರಿ, ಅಂತೂ ಇಂತೂ ನಮ್ಮ ಸಿದ್ದುಗೆ ಫುಡ್ ಟ್ರ್ಯಾಕ್ ಸಿಗ್ತಲ್ಲ, ಅದೇ ನನಗೆ ದೊಡ್ಡ ಖುಷಿ, ದೇವರಿಗೆ ಕೋಟಿ ಕೋಟಿ ನಮಸ್ಕಾರ ಅಂತ ಸುಮಿತ್ರ ಹೇಳ್ತಾ ಇದ್ರೆ ಜ್ಯೋತಿಕನಿಗೆ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಆರ್ತಿನೂ ಸಹ ಹೇಳ್ತಾ ಇರ್ತಾಳೆ, ನನಗಂತೂ ಇದೆ ದೊಡ್ಡ ಟೆನ್ಷನ್ ಆಗಿತ್ತು, ಅಂತೂ ಇಂತೂ ನಮ್ಮ ಅಣ್ಣನಿಗೆ ಫುಡ್ ಟ್ರ್ಯಾಕ್ ಸಿಕ್ತು ಅಂತ ಹೇಳ್ತಾ ಇರಬೇಕಾದ್ರೆ ತಾತ, ಅಲ್ಲ ಜ್ಯೋತಿಕಾ, ಏನು ನಿನ್ನಿಂಟ್ರು ಬರ್ತಾ ಇಲ್ಲ, ಏನಾಯ್ತಮ್ಮ ಅಂತ ಅಂದಾಗ ನನಗೂ ಅದೇ ಗೊತ್ತಾಗ್ತಿಲ್ಲ, ತುಂಬ ಟೆನ್ಷನ್ ಆಗ್ತಿದೆ, ಆ ಸಿದ್ದು ಶಾರದಾ ವಿಷಯ ಅಂತಂದರೆ ನಿಮಗೆಲ್ಲ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ ಅಂತ ಅವ್ರ ಮೇಲೆ ರೇಗಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕಾ ತುಂಬ ಕೋಪ ಮಾಡ್ಕೊಂಡು ಎಲ್ಲ ಚಾನಲ್ ಸಹ ಚೆಕ್ ಮಾಡ್ತಿದ್ರೆ ಯಾವ ಚಾನಲಲ್ಲೂ ಸಹ ಇವ್ ನ್ಯೂಸ್ ಬರದೇ ಇಲ್ಲ. ಹಾಗೆ ತುಂಬ ಕೋಪ ಮಾಡ್ಕೊಂಡು ಬೈತಿರ್ಬೇಕಾದ್ರೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಒಂದು ಕೆಲಸ ಮಾಡುಕೊಳ್ಳಿ, ನೆನ್ನೆ ಇಂಟರ್ವ್ಯೂ ಮಾಡಿದ್ರಲ್ಲ ಅವ್ರ ಹತ್ರ ಮಾತಾಡು ಅಂತ ಅಂದಾಗ ಕಾಲ್ ಮಾಡಿ, ನಾನು ಜ್ಯೋತಿಕಾ ಮಾತಾಡ್ತಾ ಇರೋದು, ನನ್ನ ಇಂಟರ್ವ್ಯೂ ಮಾಡಿದ್ರಲ್ಲ ಅದ್ರ ಬಗ್ಗೆ ಎಲ್ಲ ನ್ಯೂಸಲ್ಲಿ ಬರ್ತಾ ಇಲ್ಲ, ಬರುತ್ತೆ ಅಂತ ಹೇಳಿದ್ರಲ್ಲ, ಹಾಗಾದರೆ ಇದೆಲ್ಲ ಸುಳ್ಳು ಅಂತ ಅನ್ಬೇಕಾದ್ರೆ ಸಾರಿ ಮೇಡಮ್, ಏನು ಗೊತ್ತಾ, ಹಾಕಬೇಕು ಅಂತ ಅಂದ್ಕೊಂಡಿದ್ವಿ, ಆದರೆ ಈ ಸಿದ್ದು ಶಾರದಾ ಟಾಪಿಕ್ಕೆ ತುಂಬ ವೈರಲ್ ಆಗ್ತಿದೆ, ಎಲ್ಲ ಕಡೆ ತುಂಬ ಚೆನ್ನಾಗಿ ಟೆಲಿಕಾಸ್ಟ್ ಆಗ್ತಿದೆ, ಸೊ ಸ್ಟೇಟ್ ಲೆವೆಲೆಲ್ಲ ಬರ್ತಾ ಇದೆ, ಅದಕ್ಕೋಸ್ಕರ ನಾವು ಅದನ್ನೇ ಹಾಕಿದ್ದೀವಿ, ನಿಮಗೂ ಗೊತ್ತಲ್ವಾ TRPಗೋಸ್ಕರ ನಾವು ಹಾಕಲೇಬೇಕು ಅಂತ ಅಂದಾಗ ವಾಟ್ ಏನು ಹೇಳ್ತಿದ್ದೀರಾ ಅಂತ ಅಂದಾಗ ಸಾರಿ ಮೇಡಮ್, ನಿಮ್ಮದು ಬೇಕಾದ್ರೆ ಇವತ್ತು ಬಂದರೆ ಬರ್ಬೋದು ಅಥವಾ ಲೇಟಾದರೂ ಆಗ್ಬೋದು ಅಂತ ಅಂದಾಗ, ಏನೂ ಲೇಟ್ ಆಗುತ್ತಾ, ಇವತ್ತು ಬರಲ್ವಾ, ನಮ್ಮ ಮನೆಯವರೆಲ್ಲರೂ ಸಹ ಕೂತ್ಕೊಂಡು ನಾನು ಇಂಟರ್ವ್ಯೂ ನೋಡೋಕ್ಕೆ ಕಾಯ್ತಾ ಇದ್ರು, ಇಂಥ ಕೆಲಸ ಮಾಡಿದ್ರಲ್ಲ ಅಂತ ಜ್ಯೋತಿಕಾ ಕೋಪದಿಂದ ಹೇಳ್ತಾ ಇರ್ತಾಳೆ. ಹಾಗೆ ನನ್ನ ಲೈಫಲ್ಲಿ ಸಿಗೋರೆಲ್ಲ ಇಂಥವ್ರು ಅಂತ ಕೋಪ ಮಾಡ್ಕೊಂಡು ಜ್ಯೋತಿಕಾ ಹೋಗ್ತಿರ್ಬೇಕಾದ್ರೆ ಒಂದು ನಿಮಿಷ ನಿಂತ್ಕೋಚೋ ಅಂತ ಅಂದ್ಬಿಟ್ಟು ದಶರಥ ಹತ್ರ ಬಂದು ಹೇಳ್ತಾ ಇರ್ತಾನೆ, ನಮ್ಮ ಜೀವನದಲ್ಲಿ ನಮ್ಗೆ ಏನು ಸಿಗಬೇಕು ಅಂತ ಅಂತಿರುತ್ತೋ ಅದು ಹಂತ ಹಂತವಾಗಿ ನಮಗೆ ಸಿಕ್ಕೇ ಸಿಗುತ್ತೆ, ಅದೇ ನಮಗೆ ಸಿಗಬಾರ್ದು ಅಂತ ಇದ್ದರೆ ಖಂಡಿತ ನಮಗೇನು ಸಿಗಲ್ಲ ಅಂತ ಅನ್ಬೇಕಾದ್ರೆ ವಾಟ್ ಯು ಮೀನ್, ಏನು ಹೇಳ್ತಿದ್ದೀರಾ ಡ್ಯಾಡ್, ಹಾಗಾದರೆ ಟಿವಿಯಲ್ಲಿ ಬರೋ ಯೋಗ್ಯತೆ ನನಗಿಲ್ವಾ ಅಂತ ಅಂದಾಗ ಆಗಲ್ಲಮ್ಮ ಅಂತ ಹೇಳ್ತಿರ್ಬೇಕಾದ್ರೆ, ಹಾಗಾದರೆ ಸಿದ್ದು ಶಾರದನಿಗೆ ಬರೋ ಯೋಗ್ಯತೆ ಇದೆಯಾ, ಆ ರೀತಿ ಹೇಳ್ತಿದ್ದೀರಾ ಅಂತ ಕೋಪದಿಂದ ಹೇಳ್ತಿರ್ಬೇಕಾದ್ರೆ ಮುರಳಿ ಸಹ ಹೇಳ್ತಾ ಇರ್ತಾನೆ, ಹಾಗಲ್ಲ ಜೋ, ನೋಡು ಇವತ್ತು ಇಂಟರ್ವ್ಯೂ ಬರಲಿಲ್ಲ ಅಂತಂದರೆ ನಾಳೆ ಬರುತ್ತೆ, ನಾಳೆ ಬರಲ್ಲ ಅಂತಂದರೆ ನಾಳೆ ಬರುತ್ತೆ, ನೀನು ಯಾಕೆ ತಲೆ ಕೆಡಿಸ್ಕೋತೀಯ, ನೀನು ಯಾವತ್ತು ಬಂದರೂ ನಾವು ತುಂಬ ಖುಷಿಯಿಂದ ನೋಡ್ತೀವಿ ಬಿಟ್ಟಾಕು ಅಂತ ಮುರಳಿ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ನಾನು ಎಷ್ಟು ಎಕ್ಸೈಟ್ಮೆಂಟಿಂದ ಖುಷಿಯಿಂದ ನಿಮಗೆಲ್ಲ ನಾನು ಇಂಟರ್ವ್ಯೂ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಈ ಟಿ ವಿಯವರು ಏನು ಕೆಲಸ ಮಾಡಿದ್ರು ಅಂತ ಅಂದಾಗ ಸುಮಿತ್ರ ಕೋಪ ಮಾಡ್ಕೋಬೇಡ ಜೋ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ,
ಮಾಡ್ಕೋಬೇಡ, ನೀನು ಯಾವತ್ತು ಬಂದರೂ ಟಿ ವಿಯಲ್ಲಿ ನೋಡೋಕ್ಕೆ ನಮಗೆ ಸಿಕ್ಕಾಬಟ್ಟೆ ಖುಷಿ ಇದೆ, ನೀನು ಏನೇನೋ ಅಂದ್ಕೊಂಡು ಮನಸ್ಸನ್ನ ಹಾಳು ಮಾಡ್ಕೋಬೇಡ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಜ್ಯೋತಿಕಾ ಮಾತ್ರ ತುಂಬ ಕೋಪ ಮಾಡ್ಕೊಂಡು ಅಯ್ಯೋ ಮಮ್ಮ, ನಿಮಗೆ ಶಾರದಾನ ಟಿ ವಿಯಲ್ಲಿ ನೋಡಿ ಸಿಕ್ಕಾಬಟ್ಟೆ ಖುಷಿ ಆಗಿದೆ ಅಲ್ವೇ ಅಂತ ಅಂದಾಗ ಸುಮಿತ್ರನಿಗೆ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಹಾಗೆ ಆರತಿ ಹೇಳ್ತಾ ಇರ್ತಾಳೆ, ಯಾಕೆ ಯಾವಾಗಲೂ ತಪ್ಪಾಗಿ ತಿಳ್ಕೊತೀಯ, ನಮ್ಮ ಎಲ್ಲ ಕೋಪ ಮಾಡ್ಕೋತೀಯ ಅಂತ ಅಂದಾಗ ಅಯ್ಯೋ ಆರತಿ, ನಿನಗಂತೂ ಸಿಕ್ಕಾಬಟ್ಟೆ ಖುಷಿಯಾಗಿದೆ, ನಿಮ್ಮಿಬ್ಬರಿಗೂ ಶಾರದಾ ಸಿದ್ಧರ ನೋಡಿ ಸಿಕ್ಕಾಬಟ್ಟೆ ಖುಷಿಯಾಗಿದೆ ಅಲ್ವಾ, ಕ್ಯಾರಿಯರ್ ಕಂಟಿನ್ಯೂ ಮಾಡಿ ಅಂತ ಕೋಪ ಮಾಡ್ಕೊಂಡು ಹೊರಟೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ನ್ಯೂಸ್ ಚಾನಲ್ ಅವರು ಕೇಳ್ತಾ ಇರ್ತಾರೆ, ನೋಡಿ ಸಿದ್ಧಾರ್ಥ ಅವರೇ, ನಿಮ್ಮ ಕುಟುಂಬದವರು ದೊಡ್ಡ ಜನ, ಹಾಗೆ ತುಂಬ ಶ್ರೀಮಂತರು, ದುಡ್ಡಿರೋರು, ನಿಮ್ಮ ಬೆಳವಣಿಗೆ ನೋಡ್ತಾ ಇದ್ರೆ ಖಂಡಿತ ಇದನ್ನೆಲ್ಲ ಅವರೇ ಮಾಡಿದ್ದಾರೆ ಅಂತ ನಮಗೆ ಅನ್ನಿಸ್ತಿದೆ ಅಂತ ನ್ಯೂಸ್ ಅವ್ರು ಹೇಳ್ತಾ ಇರ್ತಾರೆ. ಮತ್ತೆ ಹೇಳ್ತಾ ಇರ್ತಾರೆ, ನಿಮ್ಮ ಮತ್ತೆ ಅವರ ಮಧ್ಯೆ ತುಂಬ ಮನಸ್ತಾಪ ಇದೆ ಅಂತ ಎಲ್ಲರಿಗೂ ಗೊತ್ತು, ಸೊ ಅವರೇ ಮೇಲಧಿಕಾರಿಗಳಿಗೆ ಈ ಥರ ಏನಾದರೂ ಹೇಳಿ ನಿಮಗೆ ತೊಂದರೆ ಕೊಡ್ತಿರ್ಬೋದಲ್ವಾ ಅಂತ ಅಂದಾಗ ತಾತನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಿರುತ್ತೆ. ಆದರೆ ಸಿದ್ದು ಮಾತ್ರ ಮನೆಯವ್ರು ಯಾರನ್ನೂ ಸಹ ಬಿಟ್ಕೊಡದೆ, ಖಂಡಿತ ಇದು ತಪ್ಪು, ನಮ್ಮ ಮನೆಯವರಾಗಲಿ ಯಾರೇ ಆಗಲಿ ನನಗೆ ಖಂಡಿತ ಈ ರೀತಿ ತೊಂದರೆ ಕೊಟ್ಟಿಲ್ಲ, ಅಷ್ಟಕ್ಕೂ ನಮ್ಮ ಮತ್ತೆ ಅವರ ನಡುವೆ ಯಾವುದೇ ಮನಸ್ತಾಪ ಇಲ್ಲ ಅಂತ ಅಂದಾಗ ತಾತನಿಗೆ ತುಂಬ ಆಶ್ಚರ್ಯ ಆಗ್ತಾ ಇರುತ್ತೆ. ಹಾಗೆ ಬದಲಾಗಿ ನಾವು ಸ್ವಂತ ಶಕ್ತಿಯಿಂದ ದುಡಿದು ಮುಂದೆ ಬರಬೇಕಂತ, ನಾವು ಸ್ವತಂತ್ರವಾಗಿ ಬದುಕಬೇಕಂತ ಬಂದಿದ್ವಿ, ಬದಲಾಗಿ ಅವರು ನಮ್ಮ ಮೇಲೆ ತುಂಬಾ ಪ್ರೀತಿ ಗೌರವನ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾ ಇರಬೇಕಾದ್ರೆ ತಾತನಿಗಂತೂ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗಿ ಟಿವಿನೇ ನೋಡ್ತಾ ಇರ್ತಾರೆ. ಹಾಗೆ ಮತ್ತೆ ನ್ಯೂಸ್ ಚಾನಲ್ ಅವರು ಕೇಳ್ತಾ ಇರ್ತಾರೆ, ಅಂದಾಗೆ ಸಿದ್ಧಾರ್ಥ ಅವರೇ, ನಿಮ್ಮ ತಾತ ಮೊಮ್ಮಗ ಅಂತ ಅಂದ್ಕೊಂಡಿದ್ದಾರೆ ಅಂತ ಅಂದಮೇಲೆ ನಿಮ್ಮ ಹೆಂಡ್ತಿನ ಒಪ್ಕೋತಾರ ಅಂತ ಅಂದಾಗ ನಮ್ಮ ತಾತ ನನ್ನ ಮೊಮ್ಮಗ ಅಂತ ಅಂದ್ಕೊಂಡ್ಮೇಲೆ ನನ್ನ ಹೆಂಡ್ತಿನ ಮೊಮ್ಮಗಳು ಅಂತ ಖಂಡಿತ ಒಂದಲ್ಲ ಒಂದು ದಿನ ಒಪ್ಕೋತಾರೆ ಅಂತ ಅಂದಾಗ ಶಾರದನಿಗೆ ಸಿಕ್ಕಾಬಟ್ಟೆ ಆಶ್ಚರ್ಯದ ಜೊತೆ ಖುಷಿನೂ ಸಹ ಆಗ್ತಾ ಇರುತ್ತೆ. ಹಾಗೆ ಸಿದ್ದು ಮಾತು ಕೇಳಿ ಮನೆಯವ್ರಿಗೆಲ್ಲರಿಗೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರಬೇಕಾದ್ರೆ ಸಿದ್ದು ಇನ್ನೊಂದು ಮಾತು ಏನು ಗೊತ್ತಾ, ನಾನು ಈ ಫುಡ್ ಟ್ರಕ್ನ ಇಟ್ಕೊಂಡು ಸ್ವಾಭಿಮಾನದಿಂದ ಬದುಕ್ತಿದ್ದೀನಿ ಅಂತ ಅಂದರೆ ಇದಕ್ಕೆಲ್ಲ ಕಾರಣ ನನ್ನ ಯಜಮಾನಿನಿ ಅಂತ ತುಂಬ ಖುಷಿಯಿಂದ ಶಾರದನ್ನ ಭುಜದ ಮೇಲೆ ಹಾಕ್ಕೊಂಡು ಕೈ ಹಾಕ್ಕೊಂಡು ಹೇಳ್ತಾ ಇರಬೇಕಾದ್ರೆ ಶಾರದನಿಗಂತೂ ಸಿಕ್ಕಾಬಟ್ಟೆ ಆಶ್ಚರ್ಯ ಜೊತೆಗೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಒಂದು ಕಡೆ ಜ್ಯೋತಿಕನಿಗೆ ಸಿಕ್ಕಾಬಟ್ಟೆ ಕೋಪ ಬಂದು ತುಂಬ ಕೋಪದಿಂದ ರೂಮ್ ಒಳಗಡೆ ಬಂದು ಹಾಗೆ ಕೋಪ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಪಾರಿಜಾತ, ನಿನ್ನ ಗೋಲ್ಡಿ ಅಂತ ಎಷ್ಟು ಸಲ ಕೂಗ್ತಾ ಇದ್ದೀನಿ, ಯಾಕೆ ಎಷ್ಟು ಕೋಪ ಮಾಡ್ಕೊಂಡು ಬಂದಿದ್ಯಾ, ಯಾಕೆ ಎಷ್ಟು ಸಿಟ್ಟು ಮಾಡ್ಕೋತಿದ್ಯಾ ಅಂತ ಅಂದಾಗ ಸಿಟ್ಟಲ್ಲ ಗ್ರಾನಿ, ನನಗೆ ಹುಚ್ಚಿಡ್ತಿದೆ, ಯಾವ್ದಾದ್ರು ಹುಚ್ಚ ಹಾಸ್ಪಿಟ್ಲಿಗೆ ಹೋಗಿ ಸೇರ್ಕೋಬೇಕು ಅಂತ ಅನ್ನಿಸ್ತಿದೆ ಅಂತ ಕೂಗಾಡ್ತಾ ಇರ್ತಾಳೆ. ಪಾರಿಜಾತ ಹೇಳ್ತಾ ಇರ್ತಾಳೆ, ಕೋಪ ಬಂದಿದೆ ಅಂತ ಸಿಟ್ಟಲ್ಲಿ ಮೂಗ್ನ ಕುಯ್ಕೋಬಾರ್ದು, ಅರ್ಥ ಮಾಡ್ಕೋ ಗೋಲ್ಡಿ ಅಂತ ಅನ್ಬೇಕಾದ್ರೆ, ನೋಡು ಗ್ರಾನಿ, ಸುಮ್ಮನೆ ನನ್ನ ಪಾಡೆ ನನ್ನ ಬಿಟ್ಟರೆ ಸರಿ, ನಾನು ಇಷ್ಟ ಬಂದಾಗೆ ನಾನು ಮಾಡ್ಕೋತೀನಿ, ಎಲ್ಲಾದರೂ ಹೋಗ್ತೀನಿ ಅಂತ ಜ್ಯೋತಿಕಾ ಕೋಪದಿಂದ ಹೇಳ್ತಾ ಇದ್ರೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಅವನು ಖಾರ ಪುಡಿ ಅಂತ ಕಣೋ ಈ ಸಿದ್ದುನ ಫುಡ್ ಟ್ರಕ್ ತಗೊಂಡು ಹೋಗಿದ್ದಂತೆ, ಹಂಗಾಗಿ ಟಿ ವಿ ನ್ಯೂಸಲ್ಲೆಲ್ಲ ಬರ್ತಿದೆ ಅಂತ ಅಂದಾಗ ಜ್ಯೋತಿಕನಿಗೆ ನಗಾಡಬೇಕೋ ಬೈಬೇಕೋ ಒಂದು ಗೊತ್ತಾಗದೆ ಹಾಗೆ ನಿಂತ್ಕೊಬಿಡ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ಆ ಖಾರ ಪುಡಿ ಅವರ ಫುಡ್ ಟ್ರಕ್ನ ತಗೊಂಡೋಗ್ಲಿಲ್ಲ ಅಂದರೆ ಇಷ್ಟು ಸಮಸ್ಯೆನೇ ಆಗ್ತಿರಲಿಲ್ಲ, ನಿನ್ನ ಚಾನಲೇ ನ್ಯೂಸಲ್ಲೆಲ್ಲ ಬರ್ತಿತ್ತು ಅಂತ ಅಂದಾಗ ಅಯ್ಯೋ ಗ್ರಾನಿ, ಅದು ಖಾರ ಪುಡಿ ಅಲ್ಲ, ಕಾರ್ಪೊರೇಟರ್ ಅವನ ಹೆಸರು ಅಂತ ಅನ್ಬೇಕಾದ್ರೆ ಯಾವನೋ ಒಬ್ಬ ಅವನು ಸರಿಯಾಗಿ ಕೆಲಸ ಮಾಡಿದರೆ ಇಷ್ಟೆಲ್ಲ ಹಾಕಾಗ್ತಿತ್ತು, ಇವಾಗ ನೋಡಿ ಎಷ್ಟು ತೊಂದರೆ ಆಯಿತು ಅಂತ ಕೂಗಾಡ್ತಾ ಇರ್ತಾಳೆ. ಹಾಗೆ ಆ ಸಿದ್ದು ಶಾರದಾ ಫುಡ್ ಟ್ರಕ್ನ ತಗೊಂಡೋದ್ರಲ್ಲ ಅವ್ರು ಹಾಳಾಗಿ ಹೋಗ್ಲಾ ಅಂತ ಬೈತಿರ್ಬೇಕಾದ್ರೆ ಗ್ರಾನಿ ಯಾಕೆ ಈ ರೀತಿ ಶಾಪ ಆಗ್ತಿದ್ದೀರಾ ಅಂತ ಹೇಳ್ತಾ ಇರ್ತಾಳೆ. ನಾನೇ ನಿನ್ನನ್ನು ಬೈತಾ ಇದ್ನಲ್ಲ, ಅವ್ರು ಯಾರಿಗೋ ಬೈತಾ ಇದ್ದೀನಿ, ಸುಮ್ಮನೆ ಇರು ಅಂತ ಅನ್ಬೇಕಾದ್ರೆ ಇಷ್ಟೆಲ್ಲ ಸೀನ್ ಆಗೋಕ್ಕೆ ನಾನೇ ಕಾರಣ, ಅವ್ರ ಫುಡ್ ಟ್ರಕ್ನ ಸೀಸ್ ಮಾಡಿಸಿದ್ದು ನಾನೇ ಅಂತ ಅಂದಾಗ ಬಾಯ್ ಮೇಲೆ ಬೆರಳಿಟ್ಕೊಂಡು ಏನಾಗಿದೆ ನಿನಗೆ, ನನಗೆ ಹೇಳ್ದಲೆ ಏನೇನೋ ಇಂಥ ಕೆಲಸ ಎಲ್ಲ ಮಾಡ್ತೀಯಾ ಅಂತ ಪಾರಿಜಾತ ಬೈತಾ ಇರ್ತಾಳೆ. ಹಾಗೆ ಇದನ್ನ ಮೊದಲೇ ನನಗೆ ಹೇಳೋಕ್ಕಾಗ್ತಿರ್ಲಿಲ್ವಾ, ಯಾಕೆ ಹಿಂಗೆ ಮಾಡ್ದೆ ಅಂತ ಬೈತಿರ್ಬೇಕಾದ್ರೆ ಎಲ್ಲನೂ ಹೇಳಿ ಕೇಳಿ ಮಾಡೋಕ್ಕೆ ಇದೇನು ಮದುವೆನ ಅಥವಾ ಪೂಜೆನ, ಆ ಸಿದ್ದು ಶಾರದಾ ಒಟ್ಟಿಗೆ ಇರೋದನ್ನು ನೋಡೋಕ್ಕಾಗ್ತಿಲ್ಲ, ಹಾಗೆ ದಿನಕ್ಕೆ ಅವ್ರ ವ್ಯಾಪಾರ ಜಾಸ್ತಿ ಆಗ್ತಿದೆ, ಅದನ್ನು ಕಣ್ ತುಂಬಿಸ್ಕೊಳ್ಳೋಕ್ಕಾಗದೆ ಈ ಕೆಲಸ ಮಾಡಿದೆ, ನಾನೇ ಹಾಳಾಗೋಗ್ಲಿ ಅಂತ ಮಾಡಿದೆ, ಇಷ್ಟೆಲ್ಲ ಆಯಿತು ಅಂತ ಕೋಪದಿಂದ ಹೇಳ್ತಾ ಇರ್ತಾಳೆ. ನನ್ನ ಪ್ಲ್ಯಾನ್ ನನಗೆ ಉಲ್ಟಾ ಹೊಡಿತಿದೆ ಅಂತ ಜ್ಯೋತಿಕಾ ಹೇಳ್ತಾ ಇದ್ರೆ, ಮೊದಲೇ ಎಲ್ಲ ಗೊತ್ತಿದ್ರೆ ಈ ಥರ ಆ ಥರದಲ್ಲಿ ಪ್ಲ್ಯಾನ್ ಮಾಡಬೇಡ ಅಂತ ನಾನು ನಿನಗೆ ಬುದ್ಧಿ ಹೇಳ್ತಿದ್ದೆ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ದಶರಥ ಬಂದು ನಿಂತ್ಕೊಂಡಿರ್ತಾನೆ. ಈ ಕಡೆ ಮಿರರಲ್ಲಿ ದಶರಥನ ನೋಡಿ ಪಾರಿಜಾತ ಮತ್ತು ಜ್ಯೋತಿಕಾ ಇಬ್ಬರು ಸಹ ಬೆಚ್ಚಿ ಬೀಳ್ತಾ ಇರ್ತಾರೆ. ಹಾಗೆ ತನ್ನ ಮನಸ್ಸಲ್ಲಿ ಜ್ಯೋತಿಕಾ ಹೇಳ್ಕೊತಿರ್ತಾಳೆ, ನಾನೇ ಶಾರದಾ ಮತ್ತು ಸಿದ್ದು ಫುಡ್ ಟ್ರ್ಯಾಕ್ನ ಸೀಸ್ ಮಾಡಿಸಿದ್ದು ಅಂತ ಏನಾದರೂ ಡ್ಯಾಡ್ಗೆ ಗೊತ್ತಾಯ್ತಾ, ಇಷ್ಟು ಕೋಪದಿಂದ ನನ್ನ ನೋಡ್ತಾ ಇದ್ದಾರಲ್ಲ ಅಂತ ಶಾಕ್ ಆಗಿ ಅವ್ರ ಅಪ್ಪನ ಮುಖನ ನೋಡ್ತಾ ಇರ್ತಾಳೆ. ಹಾಗೇನೊಂದು ಕಡೆ ಎಲ್ಲರೂ ಸಹ ಇಂತೂ ಫುಡ್ ಟ್ರ್ಯಾಕ್ ಸಿಗ್ತಲ್ಲ, ನಮಗೂ ಸಹ ಖುಷಿ ಆಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಸಂಜೆ ಹೇಳ್ತಾ ಇರ್ತಾನೆ, ಎಲ್ಲಿ ನನ್ನ ಹೆಂಡತಿ ಅಡುಗೆ ಮಾಡೋದನ್ನ ತಿನ್ಬೇಕೋ ಡೈಲಿ ಅಂತ ತುಂಬ ಟೆನ್ಷನ್ ಆಯ್ತಿತ್ತು ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ನಗಾಡ್ತಾ ಇರ್ತಾರೆ. ಹಾಗೆ ಕುಡ್ಕ ಮಂಜುನಾಥ ಹೇಳ್ತಾ ಇರ್ತಾನೆ, ಅಯ್ಯೋ ಸಂಶಯ, ನಿನ್ನ ಹೆಂಡತಿಗೆ ಏನಾದ್ರು ಗೊತ್ತಾತು ಅಂದರೆ ಸೌಟ್ ತಾಂಡು ಹೊಡೆಯಕ್ಕೆ ಬರ್ತಾಳೆ ಕಣ, ಹುಷಾರು ಅಂತ ಅಂದಾಗ ಸುಮ್ಮನೆ ಇರ್ರಿ ನೀವೊಬ್ಬರು ರೇಗಿಸ್ಬೇಡಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಎಲ್ಲರೂ ಸಹ ಇಂತೂ ಸಿಗ್ತಲ್ಲ ಅಂತ ಖುಷಿ ಪಡ್ತಿರ್ಬೇಕಾದ್ರೆ ಶಾರದಾ ಹೇಳ್ತಾ ಇರ್ತಾಳೆ, ನಮಗಂತೂ ತುಂಬ ಬೇಜಾರಾಗಿತ್ತು, ಊಟ ಸೇರ್ತಿರ್ಲಿಲ್ಲ, ನಿದ್ದೆ ಬರ್ತಿಲ್ಲ, ಇದು ನಮ್ಮನೇಲಿ ಬರೀ ಗಾಡಿ ಆಗಿರಲಿಲ್ಲ, ಸುಖ ಶಾಂತಿ ನೆಮ್ಮದಿ ಅನ್ನೋದು ದುಪ್ಪಟ್ಟು ಜಾಸ್ತಿ ಆಗಿತ್ತು, ನಮ್ಮನೇಲಿ ಒಬ್ಬ ಸದಸ್ಯ ಆಗಿತ್ತು, ಆದರೆ ಇದು ಕಳೆದೋದಾಗ ತುಂಬ ಬೇಜಾರಾಗಿತ್ತು, ಈಗ ಅಂತೂ ಸಿಗ್ತಲ್ಲ, ತುಂಬ ಖುಷಿ ಆಗ್ತಿದೆ ಅಂತ ಶಾರದಾ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಅನಸೂಯ
ಕುಂಬಳಕಾಯಿನ ತೊಗೊಂಡು ದೃಷ್ಟಿ ತೆಗೆಯೋಕ್ಕೆ ಅಂತ ಬರ್ತಾ ಇರ್ತಾಳೆ. ಯಾಕಮ್ಮ ಇದು ಅಂತ ಅನ್ಬೇಕಾದ್ರೆ ನಮ್ಮ ಫುಡ್ ಟ್ರಕ್ಕಿಗೆ ಕೆಟ್ಟ ದೃಷ್ಟಿ ಬಿದ್ದಿದೆ, ಅದಕ್ಕೋಸ್ಕರ ತೆಗಿಬೇಕು ಅಂತ ದೃಷ್ಟಿನ ತೆಗಿತಾ ಇರಬೇಕಾದ್ರೆ ಎಲ್ಲರೂ ಸಹ ಒಟವರದವರು ಇವಳಿಗೆ ಬರೀ ಯಾವಾಗಲೂ ದೃಷ್ಟಿ ತೆಗೆದ ಚಿಂತೆ ಅಂತ ಬೈಕೋತಾ ಇರ್ತಾರೆ. ಆದರೆ ಅನಸೂಯ ದೃಷ್ಟಿನ ತೆಗೆದು ಕೆಳಗಡೆ ಕುಂಬಳಕಾಯಿನ ಎಸ್ದ ತಕ್ಷಣ ಅದು ಓಡ್ಕೊಳ್ಳೋದಲ್ಲೇ ಹಾಗೆ ಇರಬೇಕಾದ್ರೆ ಅದನ್ನು ನೋಡಿ ಎಲ್ಲರಿಗೂ ತುಂಬ ಶಾಕ್ ಆಗ್ತಾ ಇರುತ್ತೆ. ಆಗ ದೀಪು ಹೇಳ್ತಾ ಇರ್ತಾಳೆ, ಕುಂಬಳಕಾಯಿ ಓಡ್ಕೊಳ್ಳೇ ಇಲ್ವಲ್ಲ, ಏನಾದರೂ ಅಪಶಕುನ ಅಂತ ಅಂದಾಗ ವಟಾರದವರೆಲ್ಲರೂ ಸಹ ಖಂಡಿತ ನಿಮಗೇನೋ ಅಪಶಕುನ ಇದೆ ಅಂತ ಅಂದಾಗ ಸಿದ್ದು ಶಾರದಾಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೇನೊಂದು ಕಡೆ ದಶರಥ ಜ್ಯೋತಿಕನ ಹತ್ರ ಕೇಳ್ತಾ ಇರ್ತಾನೆ, ಏನೋ ಸಿದ್ದು ಟ್ರಕ್ಕು ಅಂತ ಏನೇನೋ ಮಾತಾಡ್ತಿದ್ದೆಲ್ಲ, ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡ್ತೀಯಾ, ನಾನು ಸ್ವಲ್ಪ ಕೇಳಿಸ್ಕೊತೀನಿ ಅಂತ ಅಂದಾಗ ಜ್ಯೋತಿಕನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ತುಂಬ ಭಯದಿಂದ ಪಾರಿಜಾತ ಹೇಳ್ತಾ ಇರ್ತಾಳೆ, ಅದೇನಿಲ್ಲ ದಶರಥ, ಅದೇನು ಗೊತ್ತಾ, ಶಾರದಾ ಸಿದ್ದು ಫುಡ್ ಟ್ರ್ಯಾಕು ಈ ಥರ ಸೀಸ್ ಆಯ್ತಂತಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ, ಅಯ್ಯೋ ಪಾಪ ಅಂತ ಅಂತಿದ್ವಿ ಅಂತ ಅಂದಾಗ ನಿಮ್ಮಿಬ್ಬರು ನೋಡಿದ್ರೆ ಅಯ್ಯೋ ಪಾಪ ಅಂತ ಅನ್ನೋ ರೀತಿ ಇಲ್ಲ, ನಿಜ ಹೇಳಿ, ನಾನು ಕೇಳ್ತಿರೋದು ಚಿಕ್ಕಮ್ಮ ಜ್ಯೋತಿಕನ ಹತ್ರ, ನಿಜ ಹೇಳು ಏನು ಅಂತ ಅಂದಾಗ ಜ್ಯೋತಿಕನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಹಣ್ಣಲೆಲ್ಲ ಬೆವರು ಬರ್ತಾ ಇರಬೇಕಾದ್ರೆ ಅದನ್ನು ಒರೆಸ್ಕೊತಿರ್ಬೇಕಾದ್ರೆ ಸತ್ಯ ಏನಿದೆ ಅಂತ ಕರೆಕ್ಟಾಗಿ ಹೇಳು, ನನಗೆ ಸುಳ್ಳು ಅಂತ ಕಂಡ್ರೆ ಆಗಲ್ಲ ನಿಜ ಹೇಳು ಅಂತ ವಾರ್ನ್ ಮಾಡ್ತಿರ್ಬೇಕಾದ್ರೆ ತುಂಬ ಬೆವರುತ್ತಾ ಇರ್ತಾಳೆ. ಹಾಗೆಲ್ಲ ಏನಿಲ್ಲ, ನನಗೆ ನಿಜವಾಗ್ಲೂ ಸಿದ್ದು ಶಾರದಾ ಫುಡ್ ಟ್ರ್ಯಾಕು ಸೀಸ್ ಆಗಿರೋ ವಿಷಯ ನನಗೆ ಗೊತ್ತಿತ್ತು ಡ್ಯಾಡ್ ಅನ್ಬೇಕಾದ್ರೆ ನನಗೆ ಕೇಳಲಿಲ್ಲ ಅಂತ ಅಂದಾಗ ಆ್ಯಕ್ಚುಲಿ ನಾನೇ ಅವ್ರಿಗೆ ಹೆಲ್ಪ್ ಮಾಡಬೇಕಂತ ಕಾರ್ಪೊರೇಟರ್ ಮನೆ ಹತ್ರ ಹೋಗಿದ್ರೆ ಮನುಷ್ಯ ನನ್ನ ಮಾತನ್ನೇ ಕೇಳಲಿಲ್ಲ, ಇವಾಗ ನೋಡಿದರೆ ನೋಡಿ ನ್ಯೂಸಲ್ಲೆಲ್ಲ ತಾನೇ ಹೀರೋ ಅನ್ನೋ ರೀತಿ ಬಿಲ್ಡಪ್ ಕೊಡ್ಕೋತಾ ಇದ್ದಾರೆ, ನಡೆದಿದ್ದು ಇಷ್ಟು ಅಂತ ಈ ಕಡೆ ಜ್ಯೋತಿಕಾ ಸುಳ್ಳು ಹೇಳ್ತಾ ಇರ್ತಾಳೆ. ಸಿದ್ದು ಇವಾಗ ಸರಿಯಾಗಿ ಪಾಠ ಕಲಿಸ್ದೇನೆ ಕಾರ್ಪೊರೇಟರ್ಗೆ ಅದು ವಿಷಯ ಮಾತಾಡ್ತಿದ್ವಿ ಅಂತ ಅನ್ಬೇಕಾದ್ರೆ ಪಾರಿಜಾತ ಸಹ ನಾಟಕ ಮಾಡ್ತಾ ಇರ್ತಾಳೆ. ಹೌದು ನಮ್ಮ ಗೋಲ್ಡಿ ತುಂಬ ಒಳ್ಳೆಯವಳು, ಸಿದ್ದು ಮೇಲೆ ಎಷ್ಟೇ ಕೋಪ ಇದ್ರೂ ಸಹ ಒಳ್ಳೇದು ಮಾಡೋಕ್ಕಿಂತ ಹೋಗಿದ್ದಾಳೆ ಅಷ್ಟೇ ದಶರಥ ಅಂತ ಅಂದಾಗ ಓ ಹೌದು ಆ ರೀತಿಯೇ ವಿಷಯ ಅಂದ್ಬಿಟ್ಟು ತನ್ನ ಪಾಡಿಗೆ ತಾನು ದಶರಥ ಹೋಗ್ತಿದ್ರೆ ಇವರಿಬ್ರು ಅಪ್ಪ ಸದ್ಯ ಏನೂ ಆಗಲಿಲ್ವಲ್ಲ ಅಂತ ಉಸಿರು ಬಿಗಿ ಹಿಡಿದು ಬಿಡ್ತಾ ಇರ್ತಾರೆ. ಹಾಗೆ ಮತ್ತೆ ಜೊತೆಗೆ ಹೇಳ್ತಾ ಇರ್ತಾಳೆ, ಡ್ಯಾಡ್ಗೆ ಖಂಡಿತ ನಮ್ಮ ಮೇಲೆ ಅನುಮಾನ ಇದೆ, ಅವ್ರಿಗಿನ್ನೂ ಅನುಮಾನ ಹೋಗಿಲ್ಲ, ಸ್ವಲ್ಪ ಯಾಮಾರಿದ್ರು ಸಹ ಖಂಡಿತ ನಾವು ಸಿಗಾಕೋತಿದ್ವಿ, ಈ ಕಡೆ ಬೇಟೆಗಾರಂತರ ನಮ್ಮ ಹಿಂದೆ ಸುತ್ತಾ ಇರ್ತಾರೆ, ಹುಷಾರಾಗಿರ್ಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಸದ್ಯ ಇವಾಗ ಬಂದರೆ ಗಂಟಂತರ ತಪ್ಪಲ್ಲ, ಅಸಮಾಧಾನ ಮಾಡ್ಕೋಗೋಲ್ಡಿ ಅಂತ ಪಾರಿಜಾತ ಹೇಳ್ತಾ ಇರ್ತಾಳೆ. ಹಾಗೆ ಒಂದು ಕಡೆ ಜ್ಯೋತಿಕಾ ತನ್ನ ಪಾಡಿಗೆ ತಾನು ಕೂತಿರ್ಬೇಕಾದ್ರೆ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿ ಟಿವಿನಲ್ಲಿ ಯಾಕೆ ನ್ಯೂಸ್ ಬರಲಿಲ್ಲ ಅಂತ ಕೇಳ್ತಿರ್ಬೇಕಾದ್ರೆ ಏನೀಗ ಬರಲಿಲ್ಲ ಅಂತ ಕೋಪದಿಂದ ಬೈತಾ ಇರ್ತಾಳೆ. ಅಷ್ಟೊತ್ತಿಗೆ ಜಲಜ ಜ್ಯೂಸ್ ತೊಗೊಂಡು ಬಂದುಬಿಟ್ಟು ಕೊಟ್ಟಾಗ ಅಲ್ಲ ಮೇಡಮ್ ಟಿವಿನಲ್ಲೆಲ್ಲ ಬರ್ತೀನಿ ಅಂತ ಹೇಳಿದ್ರಲ್ಲ ಏನಕ್ಕೆ ಬರಲಿಲ್ಲ ಅಂತ ಅಂದಾಗ ತುಂಬ ಕೋಪ ಮಾಡಿಕೊಂಡು ಗ್ಲಾಸ್ನ ಬಿಸಾಕ್ಬಿಡ್ತಾಳೆ. ಅಷ್ಟೊತ್ತಿಗೆ ತಾತ ಬಂದುಬಿಟ್ಟು ಏನಾಯಿತು ಜ್ಯೋತಿಕಾ ಅಂತ ಕೇಳಬೇಕಾದ್ರೆ ಇದರಲ್ಲಿ ನಂದೇನು ತಪ್ಪಿದೆ, ನಾನು ಇಂಟರ್ವ್ಯೂ ಕೊಟ್ಟಿದ್ದೆ ತಪ್ಪಾಯ್ತಾ, ಎಲ್ಲರೂ ಬಂದು ಏನಕ್ಕೆ ಬಂದಿಲ್ಲ ಅಂತ ಕೇಳಿದರೆ ನಾನೇನು ಮಾಡೋಕ್ಕಾಗುತ್ತೆ ತಾತ ಅಂತ ಕಿರ್ಚಾಡ್ತಿರ್ಬೇಕಾದ್ರೆ ಈಗ ಏನಾಯಿತು ಯಾರೇನಂದ್ರು ಅಂತ ಅಂದಾಗ ಮನೆ ಕೆಲಸದಿಂದ ಹಿಡಿದು ಪ್ರತಿಯೊಬ್ಬರು ಸಹ ನನ್ನನ್ನು ಏನಕ್ಕೆ ಟಿವಿನಲ್ಲಿ ಇಂಟರ್ವ್ಯೂ ಕೊಟ್ಟೆ ಅಂತೆಲ್ಲ ಬರಲಿಲ್ವಲ್ಲ ಅಂತ ಕೇಳ್ತಿದ್ದಾರೆ, ಇದ್ರಲ್ಲಿ ನನ್ನ ತಪ್ಪಿದೆ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಸಮಾಧಾನ ಮಾಡ್ಕೋಜೋ, ಇದ್ರಲ್ಲಿ ನಿಂದೇನು ತಪ್ಪಿಲ್ಲ, ನಾನು ಎಲ್ಲರಿಗೂ ಬುದ್ಧಿವಾದ ಹೇಳ್ತೀನಿ ಅಂತ ಅಂದ್ಬಿಟ್ಟು ಮನೆಯವರೆಲ್ಲರೂ ಸಹ ತಾತ ತುಂಬ ಕೋಪದಿಂದ ಕರಿತಾ ಇರ್ತಾರೆ. ದಶರಥ ಹಾಗೆ ಸುಮಿತ್ರಾ ಪಾರಿಜಾತ ಎಲ್ಲರೂ ಬನ್ನಿ ಅಂತ ಅಂದಾಗ ತುಂಬ ಟೆನ್ಷನ್ ಮಾಡಿಕೊಂಡು ಎಲ್ಲರೂ ತಾತನ ಹತ್ರ ಮಾತಾಡೋಕ್ಕೆ ಅಂತ ಬರ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಕುಂಬಳಕಾಯಿಗೆ ಹೊಡೆದ ತಕ್ಷಣ ಈ ಕಡೆ ಏನು ಸಹ ಅಪಶಕನ ಆಗ್ತಿದೆ ಅಂತ ಎಲ್ಲರೂ ಎದುರ್ಕೊಂಡಿರ್ಬೇಕಾದ್ರೆ ಈ ಕಡೆ ಸಿದ್ದು ಹೇಳ್ತಾ ಇರ್ತಾನೆ, ನಿಮಗೆ ಶಕ್ತಿ ಇಲ್ವಲ್ಲ, ವಯಸ್ಸಾಗಿದೆ ಅಮ್ಮ, ಅದಕ್ಕೆ ಕುಂಬಳಕಾಯಿ ಹೊಡ್ಕೊಂಡಿಲ್ಲ, ತಲೆ ಕೆಡ್ಸ್ಕೊಬೇಡಿ, ನಾನು ನೋಡಿದ್ದೀನಿ ಅಂತ ತುಂಬ ಭಕ್ತಿಯಿಂದ ಅವನು ಸಹ ಹೊಡೆದ್ರೆ ಕುಂಬಳಕಾಯಿ ಹೊಡ್ಕೊಳ್ಳೋದೇ ಇಲ್ಲ. ಮತ್ತಷ್ಟು ಗಾಬರಿಯಾಗಿ ಎಲ್ಲರೂ ಇದೇನು ಕೆಟ್ಟ ಅಪಶಕನ ಅಂತ ಹೇಳ್ತಾ ಇರಬೇಕಾದ್ರೆ ಮನೆ ಓನರ್ ಹೇಳ್ತಾ ಇರ್ತಾರೆ, ಏನಾಗಲ್ಲ, ಇನ್ನೊಂದ್ಸಲ ಟ್ರೈ ಮಾಡಿ ಒಳ್ಳೇದಾದರೂ ಆಗ್ಬೋದು ಅಂತ ಅಂದಾಗ ಶಾರದಾ ತುಂಬ ಭಕ್ತಿ ಶ್ರದ್ಧೆಯಿಂದ ನಮ್ಮ ಟ್ರಕ್ಕಿಗೆ ಒಳ್ಳೇದಾಗುತ್ತೆ ಅನ್ನಂಗಿದ್ರೆ ಭಗವಂತ ಈ ಕುಂಬಳಕಾಯಿ ಹೊಡ್ಕೊಳಂಗೆ ಮಾಡಪ್ಪ ಅಂತ ತುಂಬ ಭಕ್ತಿಯಿಂದ ಕುಂಬಳಕಾಯಿನ 3 ಸಲ ನೀವುಳಿಸಿ ಹೊಡೆದ ತಕ್ಷಣ ಅದು ಪಟ್ ಅಂತ ಹೊಡ್ಕೊಂಡಾಗ ಎಲ್ಲರಿಗೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ಸಿದ್ದು ಹೇಳ್ತಾ ಇರ್ತಾನೆ, ನೋಡಿದ್ರೆ ಅನಸೂಯಮ್ಮ ಭಕ್ತಿ ಇರಬೇಕು, ಯಾವಾಗಲೂ ಸಹ ಶಕ್ತಿಗಿನ್ನ ಭಕ್ತಿ ಇದ್ದರೆ ಈ ರೀತಿ ಆಗುತ್ತೆ, ಶಾರದವ್ರಿಗೆ ತುಂಬ ಒಳ್ಳೆ ಮನಸ್ಸು ಅಂತ ಹೇಳ್ತಾ ಇದ್ರೆ ಅನಸೂಯ ತನ್ನ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾಳೆ. ಆದರೂ ಸಹ ಕುಂಬಳಕಾಯಿ 2 ಸಲ ಹೊಡ್ಕೊಳ್ಳಿಲ್ವಲ್ಲ, ಏನಾದರೂ ಅಪಶಕನ ಇದೆಯಾ ದೇವ್ರೆ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.